ಮಂಡ್ಯ ರಣಕಣ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಚ್ಡಿಕೆ ಸುಮಲತಾ ಅವರ ಮುಖಾಮುಖಿಯಾಗುತ್ತೆ. ಮಂಡ್ಯ ರಣಕಣದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಡಿ ಕುಮಾರಸ್ವಾಮಿ ಸುಮಲತಾ ಅವರನ್ನ ಭೇಟಿಯಾಗ್ತಾರೆ. ನಿನ್ನೆಯಷ್ಟೇ ಮಂಡ್ಯವನ್ನ ಬಿಡೋದಿಲ್ಲ ಅಂತ ಗುಡುಗಿದ್ರು ಸುಮಲತಾ ಸಭೆಯಲ್ಲಿ. ಇನ್ನೆರಡು ದಿನದಲ್ಲಿ ಮುಂದಿನ ರಾಜಕೀಯ ನಿಲುವಿನ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಸುಮಲತಾ ಅಂತಿಮ ನಿರ್ಧಾರಕ್ಕೂ ಮೊದಲೇ ಎಚ್ಡಿ ಕುಮಾರಸ್ವಾಮಿ ಸುಮಲತಾ ಅವರನ್ನ ಭೇಟಿ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸಂಘರ್ಷ ಮರೆತು ರಾಜಿಗೆ ರೆಡಿಯಾದ್ರ ಕುಮಾರಸ್ವಾಮಿ. ಸುಮಲತಾ ಬೆಂಗಳೂರು ನಿವಾಸಕ್ಕೆ ಆಗಮಿಸಲಿದ್ದಾರೆ. ಎಚ್ಡಿಕೆ ಕಳೆದ ಲೋಕಸಮರದ ಮುನಿಸನ್ನ ಮರೆತು ಈ ಬಾರಿ ಎಚ್ಡಿ ಕುಮಾರಸ್ವಾಮಿಗೆ ಸುಮಲತಾ ಅವರು ಹಾಗಾದ್ರೆ ಬೆಂಬಲವನ್ನ ನೀಡ್ತಾರೆ. 2019ರಲ್ಲಿ ಸುಮಲತಾ ವಿರುದ್ಧ ರಣ ಕಹಳೆಯನ್ನೇ ಮೊಳಗಿಸಿದ್ದ ಜೆಡಿಎಸ್ ಕುಮಾರಸ್ವಾಮಿ ಅವರು ತನ್ನ ಮಗನನ್ನ ಗೆಲ್ಲಿಸುವುದಕ್ಕಾಗಿ ಕಳೆದ ಚುನಾವಣೆಯಲ್ಲಿ ಒಂದು ರೀತಿಯಾಗಿ ಸ್ವಾಭಿಮಾನದ ಚುನಾವಣೆ ಆಗಿದ್ರೆ ಸುಮಲತಾ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಅದು ಪ್ರತಿಷ್ಠೆಯ ಚುನಾವಣೆಯಾಗಿತ್ತು. ಈಗ ಕುಮಾರಸ್ವಾಮಿ ಅವರೇ ಸ್ವತಃ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಸುಮಲತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ನೇರವಾಗಿ ಸುಮಲತಾ ಅವರನ್ನ ಭೇಟಿಯಾಗ್ತಾರೆ, ಬೆಂಬಲವನ್ನ ಕೋರಲಿದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಸಹ ಬಿಡಲ್ಲ ಅಂತ ಸುಮಲತಾ ಗುಡುಗಿದ್ರು, ತಮ್ಮ ಬೆಂಬಲಿಗರ ಎದುರು ಹೇಳ್ಕೊಂಡಿದ್ರು ಇದನ್ನ. ಹೀಗಾಗಿ ನನ್ನ ತೀರ್ಮಾನವನ್ನ ಇನ್ನೆರಡು ದಿನದಲ್ಲಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಸುಮಲತಾ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಮುಂಚಿತವಾಗಿ ಹೀಗಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಭೇಟಿಯಾಗಿ ಸುಮಲತಾ ಅವರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿಯಾಗಿ ಅವರ ನಿವಾಸದಲ್ಲಿ ಮಾತನಾಡಲಿದ್ದಾರೆ. ಸಾಕಷ್ಟು ಮಹತ್ವವನ್ನ ಸಹಜವಾಗಿ ಪಡೆದುಕೊಳ್ಳುತ್ತೆ ಈ ಭೇಟಿ. ಯಾಕಂದ್ರೆ ಕುಮಾರಸ್ವಾಮಿ ಸಹ ಹೇಳಿದ್ರು, ನಾನು ಸಹ ಅವಶ್ಯಕತೆ ಬಿದ್ದ ಸಂದರ್ಭದಲ್ಲಿ ನಾನು ಅವರನ್ನ ಹೋಗಿ ಭೇಟಿ ಆಗ್ತೀನಿ, ನಾವೇನ್ ಶತ್ರುಗಳಲ್ಲ ಅಂತ ಹೇಳಿದ್ರು. ಈಗ ಭೇಟಿ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಸ್ ಸುರೇಶ್, ಈಗ ಸುಮಲತಾ ಅವರನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ. ಸಹಜವಾಗಿ ಮಹತ್ವ ಪಡೆದುಕೊಂಡಿದೆ ಈ ಭೇಟಿ. ಎಷ್ಟೊತ್ತಿಗೆ ಭೇಟಿ ಆಗೋ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರು? ಪ್ರಗತಿ, ರಾಜ್ಯ ರಾಜಕಾರಣದ ಹೊಸ ತಿರುವು ಮತ್ತೆ ಹೊಸದೊಂದು ಬೆಳವಣಿಗೆ ಇದು ಅಂತ ಹೇಳ್ಬೋದು. ಸುಮಲತಾ ಅವರ ಮನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಮಂಡ್ಯದಿಂದ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ತೆರಳಿ ಬೆಂಬಲವನ್ನ ಕೋರ್ತಾರ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿತ್ತು. ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರ ನಡುವಿನ ಟಾಕ್ ಫೈಟ್ ಅನ್ನ ಇಡೀ ರಾಜ್ಯ ಗಮನಿಸಿದೆ. ಅಂಥದ್ದೊಂದು ಅಂದ್ರೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮಿತ್ರರು ಕೂಡ ಶತ್ರುಗಳಾಗ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಆ ಮಾತಿಗೆ ಪೂರಕ ಅನ್ನುವಂತೆ ಇದೀಗ ಬಿಜೆಪಿ ಮತ್ತೆ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಈಗ ಕಣಕ್ಕಿಳಿದಿದ್ದಾರೆ. ಕಳೆದ ಬಾರಿ ನಿಖಿಲ್ ಮತ್ತೆ ಸುಮಲತಾ ಅವರ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ಅಂತಿಮವಾಗಿ ಸುಮಲತಾ ಗೆದ್ದಿದ್ರು. ಸುಮಲತಾ ಅವರು ಈಗ ಹಾಲಿ ಸಂಸದೆ, ಅವರು ಯಾವ ರೀತಿ ಬೆಂಬಲವನ್ನ ಕೊಡ್ತಾರೆ ಕುಮಾರಸ್ವಾಮಿ ಅವರಿಗೆ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿತ್ತು. ಕುಮಾರಸ್ವಾಮಿ ಅವರು ಪದೇ ಪದೇ ಒಂದು ಮಾತನ್ನ ಹೇಳ್ತಿದ್ರು, ನಾನೇ ಖುದ್ದಾಗಿ ತೆರಳಿ ಅವರನ್ನ ಭೇಟಿ ಮಾಡ್ತೀನಿ, ಸಮಯ ಬಂದಾಗ ಮಾತಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವೇನು ಶಾಶ್ವತ ಶತ್ರುಗಳಲ್ಲ, ರಾಜಕಾರಣದಲ್ಲಿ ಕೆಲವೊಂದು ಪ್ರಸಂಗಗಳು, ಇಂಥ ಒಂದು ಅನಿವಾರ್ಯವಾದ ಸನ್ನಿವೇಶಗಳು ಎದುರಾದಾಗ ಇಂಥವೆಲ್ಲ ನಡೆಯುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ ಇವತ್ತು ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ತೆರಳ್ತಾ ಇದ್ದಾರೆ. ಇಂದು ಬೆಳಿಗ್ಗೆ ಅಷ್ಟೇ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಈಗಷ್ಟೇ ಕುಮಾರಸ್ವಾಮಿ ಅವರು ಬೆಂಗಳೂರು ತಲುಪಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಮನೆಯಿಂದ ಹೊರಡಲಿದ್ದಾರೆ. ಇಲ್ಲಿಂದ ನೇರವಾಗಿ ಸುಮಲತಾ ಅವರ ಮನೆಗೆ ತೆರಳಿ ಮಂಡ್ಯದಲ್ಲಿ ತಮ್ಮನ್ನ ಬೆಂಬಲಿಸುವಂತೆ ಕೇಳಲಿದ್ದಾರೆ. ಇದಕ್ಕೂ ಮುಂಚೆ ವಿಜಯೇಂದ್ರ ಅವರು ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮೈತ್ರಿಕೂಟದ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಕೇಳಿದ್ರು. ಅದಕ್ಕೆ ಪ್ರತಿಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಸುಮಲತಾ ಅವರಿಗೂ ಕೂಡ ಒಂದು ಒಳ್ಳೆಯ ಸೂಕ್ತ ಸ್ಥಾನಮಾನಗಳನ್ನ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸುಮಲತಾ ಅವರು 3ನೇ ತಾರೀಕು ನನ್ನ ರಾಜಕೀಯ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂಥ ಮಾತನ್ನ ಇಲ್ಲಿಯ ತನಕ ಹೇಳ್ತಾ ಬಂದಿದ್ದಾರೆ. ಅದಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ತೆರಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ರಾಜ್ಯ ರಾಜಕಾರಣದಲ್ಲಿ ಮೂಡಿಸಿದೆ ಅಂತ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.